ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಕೊರ್ಲೆ ಮಿಲ್ಲೆಟ್ನಲ್ಲಿ ಆರೋಗ್ಯಕರವಾದಂಥ ಅಂಬಲಿ. ನಮ್ಮ ಶಾಪ್ನಲ್ಲಿ ನಿಮಗೆ ಕೊರ್ಲೆ ಅಕ್ಕಿ ಅವೈಲಬಲ್ ಇದೆ, ಕೊರ್ಲೆ ರವನೂ ಅವೈಲಬಲ್ ಇದೆ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೊರ್ಲೆನಲ್ಲಿ ಹೆಚ್ಚಿನ ನಾರಿನಾಂಶ ಇರುತ್ತದೆ. ಕ್ಯಾಲ್ಶಿಯಂ, ಕಬ್ಬಿಣಾಂಶ, ಖನಿಜಾಂಶಗಳು ಹೇರಳವಾಗಿರುತ್ತೆ. ಬೋನ್ ಹೆಲ್ತ್ಗೂ ಸಹ ಇದು ತುಂಬ ಒಳ್ಳೆಯದು. ರಕ್ತ ಕಡಿಮೆ ಇದ್ದವ್ರಿಗೆ, ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರಿಗೂ ಸಹ ಇದು ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗೂ ಒಳ್ಳೆಯದು. ಬೇಗ ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗುತ್ತೆ, ಪದೇ ಪದೇ ಹಸಿವಾಗೋದಿಲ್ಲ. ಕೊರ್ಲೆ ಅತ್ಯಂತ ಪೌಷ್ಟಿಕಾಂಶ ಭರಿತ ಪುರಾತನವಾದ ಸಿರಿಧಾನ್ಯ ಅಂತ ಕರೀತಾರೆ. ಆರೋಗ್ಯಕ್ಕೆ ಹಲವು ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ. ಇದನ್ನು ನೀವು ಡೈಲಿ ಬೇಸಿಸ್ನಲ್ಲೂ ಸಹ ಬಳಸ್ಬೋದು. ನಾನಿಲ್ಲಿ 1 ಲೋಟ ಆಗುವಷ್ಟು ಕೊರ್ಲೆನ ತೊಗೊಂಡಿದ್ದೀನಿ. ನಮಗೆ 4 ಜನಕ್ಕೆ ಆರಾಮಾಗಿ ಅಂಬಲಿ ಆಗುತ್ತೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಇಲ್ಲಿ ನಾನು ತೊಗೊಂಡಿರೋದು ವಿತೌಟ್ ಪಾಲಿಶಲ್ಲಿ ತೊಗೊಂಡಿದ್ದೀನಿ. ನಮ್ಮ ಶಾಪಲ್ಲಿ ನಿಮಗೆ ವಿತೌಟ್ ಪಾಲಿಶಲ್ಲಿ ಸಿಗುತ್ತೆ. ನಾನಿಲ್ಲಿ 1 ಲೋಟ ಆಗುವಷ್ಟು ಕೊರ್ಲೆನ ತೊಗೊಂಡು ರಾತ್ರಿನೇ ಚೆನ್ನಾಗಿ 1 ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಂಡು ನೋಡಿ, ಈ ಥರ 1 ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಬೇಕು. ಈಗ ಅದೇ ಲೋಟದ ಅಳತೆನಲ್ಲಿ 8 ರಿಂದ 10 ಲೋಟ ಆರಾಮಾಗಿ ನೀರು ಹಾಕಿ, ಏನೂ ತೊಂದರೆ ಇಲ್ಲ. ಈಗ 1 ಲೋಟ ಹಾಕಿದ್ದೀನಿ. ಈಗ ಅದ್ರದ್ದು ಅಳತೆ ಮಾಡಿಟ್ಕೊಂಡು ಒಂದು 10 ಲೋಟ ನೀರು ಹಾಕಿದ್ದೀನಿ ಅದೇ ಅಳತೆನಲ್ಲೇ. ಈಗ ನಾನು ಇದನ್ನು ಓವರ್ ನೈಟ್ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು ಮುಚ್ಚಳ ಮುಚ್ಚಿ ರಾತ್ರಿನೇ ನೆನೆಸಿಡ್ತಾಯಿದ್ದೀನಿ. ಈಗ ತಿರುಗಿ ಬೆಳಗ್ಗೆ ಈ ಥರ ಸ್ಟವ್ ಮೇಲಿಟ್ಟು ನೀವು ಆರಾಮಾಗಿ 5 ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಡ್ಬೋದು. ಒಂದು ಕಲ್ಲು ಉಪ್ಪು ಹಾಕ್ಕೊಂಡು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಪದೇ ಪದೇ ಹಸಿವಾಗೋದಿಲ್ಲ. ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಆಮೇಲೆ ಇದನ್ನು ನೀವು ತಣ್ಣಗಾದ ನಂತರನೂ ಸಹ ತೊಗೋಬೋದು. ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೀವು ಕೊರ್ಲೆನಲ್ಲಿ ತಿಂಡಿ ಎಲ್ಲ ಮಾಡಿದರೆ ಬಿಸಿ ಬಿಸಿದೇ ತಿನ್ನೋದಲ್ವಾ, ಹಾಗಾಗಿ ಬಿಸಿದು ತೊಗೊಳ್ಬೋದು. ಆದರೆ ಅಂಬಲಿನ ಮಾತ್ರ ತಣ್ಣಗೆ ತೊಗೊಂಡ್ರೆ ತುಂಬ ಬೆನಿಫಿಟ್ಸು. ನಾನಿಲ್ಲಿ ಮಧ್ಯಾಹ್ನಕ್ಕೆ ತೊಗೊತೀನಿ, ಬೆಳಗ್ಗೆ ಮಾಡಿ ಮಧ್ಯಾಹ್ನಕ್ಕೆ ತೊಗೊತೀನಿ. ನೋಡಿ, ಈ ಥರ 5 ರಿಂದ 10 ನಿಮಿಷ ಆರಾಮಾಗಿ ಬೆಂದು ಹೋಗುತ್ತೆ. ಪದೇ ಪದೇ ಹಸಿವಾಗೋದಿಲ್ಲ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಾಂಶ ಇರೋದರಿಂದ ಫೈಬರ್ ಕಂಟೆಂಟು ಹೇರಳವಾಗಿ ಸಿಗುತ್ತೆ. ಜೀರ್ಣಕ್ರಿಯೆಗೆ ಒಳ್ಳೆಯದು. ಕಾನ್ಸ್ಟಿಪೇಷನ್ ಇದ್ದವ್ರಿಗಂತೂ ಇನ್ನೂ ಒಳ್ಳೆಯದು. ಇದೇ ಥರ ಮಿಲೆಟ್ಸಲ್ಲೇ ಮೋರ್ ವೀಡಿಯೋಗಳಿಗಾಗಿ DY ಕುಕ್ಕಿಂಗ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.